ಇನ್ನು ಬೆಂಗಳೂರು ಆಯಿತು ಮೈಸೂರಿನ ವಿಚಾರವಾಗಿ ಬರೋದಾದರೆ ಮೈಸೂರು ಅರಮನೆಯಲ್ಲಿ ಹೊಸ ವರ್ಷಕ್ಕೆ ಸ್ವಾಗತ ಕೋರೋದಕ್ಕೆ ಪುಷ್ಪಾಲಂಕಾರ ಮಾಡಲಾಗಿದೆ. ಬಣ್ಣ ಬಣ್ಣದ ಹೂಗಳಿಂದ ಮೈಸೂರು ಅರಮನೆ ಕಂಗೊಳಿಸ್ತಾ ಇದೆ. ವಿಶೇಷ ಅಂದರೆ ಅರ್ಜುನ ಆನೆಗೂ ಕೂಡ ಗೌರವ ಸಲ್ಲಿಸಲಾಗಿದ್ದು ಹೂಗಳಿಂದ ಆನೆಯ ಪ್ರತಿಕೃತಿಯನ್ನ ಮಾಡಲಾಗಿದೆ. 2024 ಸ್ವಾಗತಿಸಲು ವಿಶ್ವವಿಖ್ಯಾತ ಮೈಸೂರು ಅರಮನೆಯಲ್ಲಿ ವಿಶೇಷ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿದೆ. ಈ ಬಾರಿ ಹೊಸ ವರ್ಷ ಅಂದ್ರೆ ಆರಂಭ ಆಗ್ತಾ ಇದೆ. 2023ರ ಆ ಘೋರ ದುರಂತ ಏನಿದೆ, ಕಾಡಾನೆ ಜೊತೆ ಕಾದಾಡಿ ವೀರಮರಣವನ್ನು ಅಪ್ಪಿದಂತಹ ಅರ್ಜುನನಿಗೆ ಒಂದು ವಿಶೇಷವಾದಂತಹ ಗೌರವವನ್ನು ಸಲ್ಲಿಸಲಿಕ್ಕೆ ಈ ರೀತಿಯಾದಂತಹ ಛಾಯಾ ಪ್ರದರ್ಶನವನ್ನು ಈ ಒಂದು ಮೈಸೂರು ಅರಮನೆಯಲ್ಲಿ ಆಯೋಜಿಸಲಾಗಿದೆ. ಬಣ್ಣ ಬಣ್ಣದ ಚಿತ್ತಾರ, ಅರಮನೆ ಅಂಗಳದಲ್ಲಿ ಹೂವುಗಳ ಅಲಂಕಾರ, ಎತ್ತ ನೋಡಿದರೂ ಕಣ್ಮನ ಸೆಳೆಯುವ ಪುಷ್ಪಗಳು, ಕುಸುಮಗಳ ಮಧ್ಯೆ ಕಂಗೊಳಿಸುತ್ತಿರೋ ಮೈಸೂರು ಅರಮನೆ, ಹೂಗಳ ರಾಶಿ ಮಧ್ಯೆ ಗಮನ ಸೆಳೆಯುತ್ತಿದೆ ಅರ್ಜುನ ಆನೆ. ನೂತನ ವರ್ಷದ ಸಂಭ್ರಮಾಚರಣೆಯ ಅಂಗವಾಗಿ ಮೈಸೂರು ಅರಮನೆಯಲ್ಲಿ ಫ್ಲವರ್ ಶೋ ಆಯೋಜಿಸಲಾಗಿದೆ. ಮಾಗಿ ಉತ್ಸವದ ಸಂಭ್ರಮದಲ್ಲಿ ಅರಮನೆ ಕಂಗೊಳಿಸುತ್ತಿದೆ. ಇನ್ನು ಸಂಜೆ 7 ಗಂಟೆಗೆ ಪೊಲೀಸ್ ಬ್ಯಾಂಡ್ ಫಲಪುಷ್ಪ ಪ್ರದರ್ಶನಕ್ಕೆ ರಂಗು ತುಂಬಲಿದೆ. ರಾತ್ರಿ 12 ಗಂಟೆಗೆ ಅರಮನೆಯಲ್ಲಿ ವಿದ್ಯುತ್ ದೀಪಾಲಂಕಾರ ಬೆಳಗುವ ಮೂಲಕ ಹೊಸ ವರ್ಷವನ್ನ ಬರಮಾಡಿಕೊಳ್ಳಲಾಗುತ್ತೆ. ನಾವೀಗ ಮೈಸೂರು ಅರಮನೆಯಲ್ಲಿದ್ದೇವೆ. ನೀವು ನೋಡ್ತಾ ಇರ್ಬೋದು ಮೈಸೂರು ಅರಮನೆಯನ್ನ ಇಂದು ಏನು ಹೊಸ ವರ್ಷವನ್ನ ಸ್ವಾಗತಿಸಬೇಕು ಅಂತೇಳಿ ವಿಶೇಷವಾದಂತಹ ಸಿದ್ಧತೆಗಳನ್ನ ಮೈಸೂರು ಅರಮನೆಯಲ್ಲಿ ಮಾಡಲಾಗಿದೆ. ಮೈಸೂರು ಅರಮನೆಯಲ್ಲಿ ಇವತ್ತು ರಾತ್ರಿ ಅಂದ್ರೆ ಹೊಸ ವರ್ಷವನ್ನ ಸ್ವಾಗತಿಸುವಂತಹ ಸಂದರ್ಭದಲ್ಲಿ ಪೊಲೀಸ್ ಬ್ಯಾಂಡ್ ಅನ್ನ ವ್ಯವಸ್ಥೆಯನ್ನ ಮಾಡಲಾಗಿದೆ. ಮತ್ತೆ ದೀಪಾಲಂಕಾರಕ್ಕೆ ವಿಶೇಷವಾದಂತಹ ಒತ್ತನ್ನು ನೀಡಲಾಗಿದೆ. ಪರಿಸರಕ್ಕೆ ಪೂರಕವಾದಂತಹ ಪಟಾಕಿಯನ್ನು ಸಿಡಿಸ್ತಾರೆ. ಅದು ಅರಮನೆಯ ಒಂದು ಈ ಬ್ಯಾಕ್ಗ್ರೌಂಡ್ನಲ್ಲಿ ಆ ಪಟಾಕಿ ಸಿಡಿಸೋದನ್ನ ನೋಡಲಿಕ್ಕೆ ಸಾಕಷ್ಟು ಆಕರ್ಷಕವಾಗಿ ಮನಮೋಹಕವಾಗಿರ್ತದೆ. ಹೀಗಾಗಿ ಹೊಸ ವರ್ಷವನ್ನು ಈ ಒಂದು ಅರಮನೆಯ ಅಂಗಳದಲ್ಲಿ ಆಚರಿಸಲಿಕ್ಕೆ ಈಗಾಗಲೇ ಸಾವಿರಾರು ಪ್ರವಾಸಿಗರು ಮೈಸೂರಿಗೆ ಆಗಮಿಸಿದ್ದಾರೆ. ಉಚಿತ ಪ್ರವೇಶ ಇರೋದ್ರಿಂದಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ಪ್ರವಾಸಿಗರು ಅರಮನೆಗೆ ಆಗಮಿಸ್ತಾರೆ ಒಂದು ನಿರೀಕ್ಷೆ ಇದೆ. ಇದೇ ಫ್ಲವರ್ ಶೋನಲ್ಲಿ ಅರ್ಜುನ ಆನೆಯನ್ನ ಸ್ಮರಿಸಲಾಗಿದೆ. ಕಾಡಾನೆ ಜೊತೆ ಕಾಳಗದಲ್ಲಿ ಮೃತಪಟ್ಟ ಅರ್ಜುನ ಆನೆಯ ಪ್ರತಿಕೃತಿ ಮಾಡಲಾಗಿದ್ದು ಹೂವುಗಳಿಂದ ಅಲಂಕರಿಸಲಾಗಿದೆ. ಸುಮಾರು 10 ಅಡಿ ಎತ್ತರದ ಅರ್ಜುನ ಆನೆಯ ಪ್ರತಿರೂಪ ಎಲ್ಲರ ಗಮನ ಸೆಳೆಯುತ್ತಿದೆ. ನಾವೀಗ ಅರ್ಜುನ ಆನೆಯ ಅಪರೂಪದ ಛಾಯಾಚಿತ್ರ ಪ್ರದರ್ಶನ ಮಾಡುವಂತಹ ಸ್ಥಳದಲ್ಲಿದ್ದೇವೆ. ನೀವು ನೋಡ್ತಾ ಇರ್ಬೋದು ಅರ್ಜುನ ಆನೆಗೆ ವಿಶೇಷವಾದಂತಹ ಗೌರವವನ್ನು ಸಲ್ಲಿಸಲಿಕ್ಕೆ ಅರಮನೆಯ ಆವರಣದಲ್ಲೇ ಅರ್ಜುನ ಆನೆಯ ವಿಶೇಷವಾದಂತಹ ಫೋಟೋಗಳ ಒಂದು ಪ್ರದರ್ಶನ ಮಾಡಲಾಗಿದೆ. 50ಕ್ಕೂ ಹೆಚ್ಚು ಅರ್ಜುನನ ವಿಶೇಷವಾದಂತಹ ಭಾವಚಿತ್ರಗಳನ್ನು ಇಲ್ಲಿ ಪ್ರದರ್ಶನಕ್ಕೆ ಇಡಲಾಗಿದೆ. ಅಂದರೆ ಆತ ವಿಶ್ವವಿಖ್ಯಾತ ಮೈಸೂರು ದಸರಾ ಅರಮನೆಯಲ್ಲಿ ಭಾಗವಹಿಸಿದಾಗ ಅರಮನೆಯಲ್ಲಿ ಆತನ ಹಾವಭಾವ ಇರ್ಬೋದು, ಮತ್ತು ಆ ತಾಲೀಮಿನಲ್ಲಿ ಆತನ ಗಜಗಾಂಭೀರ್ಯ ನಡಿಗೆ ಇರ್ಬೋದು, ಮತ್ತು ಆತ ಏನು ಸಾಕಷ್ಟು ಏನು ಭಾವನಾತ್ಮಕವಾಗಿ ಎಲ್ಲರ ಜೊತೆ ಬೆರೆತಿದ್ದ, ಅಂದರೆ ಮಕ್ಕಳ ಜೊತೆಯೂ ಸಹ ವಿಶೇಷವಾದಂತಹ ಒಡನಾಟ ಅರ್ಜುನನಿಗೆ ಇತ್ತು. ಅದನ್ನು ಬಿಂಬಿಸುವಂತಹ ಛಾಯಾಚಿತ್ರಗಳು, ಹೀಗೆ ವಿಶೇಷದಲ್ಲಿ ವಿಶೇಷವಾದಂತಹ ಅಪರೂಪದ ಛಾಯಾಚಿತ್ರಗಳು. ಮತ್ತು ಅದರ ಜೊತೆಗೆ ಆ ಒಂದು ಕಾಡಿನಲ್ಲಿ ಆತನ ಏನು ಕಾರ್ಯಾಚರಣೆ ಇತ್ತು ಅದು ಇವೆಲ್ಲವನ್ನು ಸಹ ಒಟ್ಟಿಗೆ ಸೇರಿಸಿ ಅಂದರೆ ರವಿಶಂಕರ್ ಅವರ ಕ್ಯಾಮ್ರಾದಲ್ಲಿ ಏನು ಕ್ಲಿಕ್ಕಿಸಲಾಗಿತ್ತು ಆ ಎಲ್ಲ ಒಂದು ಛಾಯಾಚಿತ್ರಗಳ ಪ್ರದರ್ಶನವನ್ನು ಇಲ್ಲಿ ಆಯೋಜಿಸಲಾಗಿದೆ.